ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಿದು ಕಡಲೆಕಾಯಿ ಇಟ್ಕೊಂಡು ಹೋಗ್ತಾಳೆ, ಅವತ್ತಿಂದ ಬಂದೇ ಇರಲಿಲ್ಲ, ಈಗ ಬರ್ತಿದ್ದಾಳೆ ಅಂತಿದ್ದೀರಾ. ಕಡಲೆಕಾಯಿ ತಿನ್ನೋಕ್ಕಂತೂ ಅಲ್ಲ, ಹಾಕೋಕ್ಕೆ ಫಾರ್ ದಿ ಫಸ್ಟ್ ಟೈಮ್ ನಾನು ಕಡಲೆಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ನಾನು ತಂದು ಹಾಕ್ತಾಯಿಲ್ಲ, ನಮ್ಮ ಅಣ್ಣ ಅವ್ನು ಹಾಕೋಕ್ಕೆ ಅಂತ ತೊಗೊಬಂದಿದ್ದೆ. ಅದರಲ್ಲಿ ನಮ್ಮಮ್ಮ ನನಗೆ ಸ್ವಲ್ಪ ಅಂತ ಕೊಡ್ತು ತಿನ್ನೋಕ್ಕೆ ಅಂತ. ಬಟ್ ಅದು ನಾನು ಇಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಗ ಇತ್ತು ಹೆಂಗಿದ್ರು ಮನೆ ಹತ್ರ, ಕ್ಲೀನ್ ಮಾಡಿಸ್ಕೊತಾ ಇದ್ದೀನಿ, ಅದಕ್ಕೆ ಅಂತಲೇ ಹಾಕೋಣ ಅಂತ. ಹಾಗೆ ಸ್ವಲ್ಪ ಮೆಣಸಿನ ಗಿಡ ಎಲ್ಲ ಒಟ್ಲು ಹಾಕ್ಕೊಂಡಿದ್ದೆ. ಅದು ಇದು ಮಿಕ್ಸಲ್ಲಿ ಹಾಕ್ಬಿಡೋಣ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಬನ್ನಿ ಹಾಕೋಣ. ಈಗ ಹೇಗಾಗುತ್ತೆ ಏನು ಅಂತ ಹೋಗ್ತಾ ಆದರೆ ವೀಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕೆ ಅದನ್ನೆಲ್ಲ ಉಳಿಸ್ಕೊಂಡೆ. ಅಲ್ಲಿ ಫಸ್ಟು ಅವರು ಹಣೆ ಹಾಕಿದ್ರು ಹುಲ್ಲು ಹಾಕ್ಕೊಳ್ಳೋಕ್ಕೆ ಅಂತ, ಅಲ್ಲಿ ಕಲ್ಲಿದ್ದು ಅಂತೆಲ್ಲ ಹೇಳಿ ಕೊಡ್ತಾವ್ರೆ. ಬೈಕೊಂಡೇ ಮಾಡ್ತಾರೆ, ಸುಮ್ಮನೆ ಇದ್ದಾರೆ ಹೋದರೆ ಏನಾನ ಒಂದು ಹೇಳ್ತಾಳಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಏನೋ ಒಂದು ಹಾಕಬೇಕು ಅಂತ ಆಸೆ ಆಯಿತು, ನೋಡೋಣ ಹಿಂಗಾಗುತ್ತೆ ಏನು ಅಂತ. ಅದಕ್ಕೆ ಅಂತ ಹೇಳೋರೆಲ್ಲ ಕೊಡ್ತಾವ್ರೆ ಪಾಪ. ಕಡೆ ಹೋಗ್ಬಿಟ್ಟು ನಾನು ಕಾಂಪೌಂಡ್ ಒಳಗಡೆ ಸಸಿ ಹುಟ್ಲು ಬಿಟ್ಟಿದ್ದಲ್ಲ ಅವನ್ನೆಲ್ಲ ಕಿತ್ಕೊಬಂದೆ. ಮೆಣಸಿನ್ಕಾಯಿ ಗಿಡ ಒಂದು 50 ಇರಬೇಕು ಅಂತ ಅಂದ್ಕೊತೀನಿ, ಬಟ್ ಅಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಓವರಾಲ್ ಇರ್ತವೆ ಅಂತ ಅಂದ್ಕೊಂಡಿದ್ದೀನಿ. ಅವನ್ನೆಲ್ಲ ಕಿತ್ಕೊಂಡು ಹೋಗೋಷ್ಟೊತ್ತಿಗೆ ಅವರೆಲ್ಲ ಎತ್ತಾಕಿದ್ರು. ಸರಿ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು, ಒಂದೊಂದು ಹಾಕ್ಕೊಂಡೆ ಕಾಳು ಹಾಕ್ಕೊಂಡು ಹೋಗ್ತಿಲ್ಲ, ಆ ಥರ ಹಾಕ್ಕೊಂಡು ಮುಚ್ಕೊಂಡು ಹೋಗು ಹಂಗೇನೆ ಅಂತ. ಅದಕ್ಕೇ ಹಂಗೆ ಹಾಕ್ಕೊಂಡು ಮುಚ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಉದುರಿಸ್ತಾ ಇದ್ದೀನಿ, ಅದನ್ನು ಕೇಳ್ಕೊಂಡು ಹಂಗೋ ಹಿಂಗೋ ಕಡಲೆಗೆ ಬೀಜ ಎಲ್ಲ ಹಾಕಾಯಿತು. ಅಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕಾಯಿತು. ಸರಿ ಅಂತ ಹೇಳಿ ಅಲ್ಲಿ ಕರೆಂಟ್ ಬಂದಿರುತ್ತೆ, ಬಾ ಮೋಟ್ರ್ ಆನ್ ಮಾಡ್ಬಿಟ್ಟು ಹಂಗೆ ಪೈಪ್ ಎತ್ತಾಕ್ಬಿಟ್ಟು ಬರೋಣ ಅಂತ ಅಂದರು. ಸರಿ ಅಂತ ಹೇಳಿ ನಾನು ಅವ್ರ ಜೊತೆ ಹೋದೆ. ಬಟ್ ನಾವು ಹೋಗೋಷ್ಟ್ರೊಳಗಡೆ ಮೋಟ್ರು ಆಲ್ರೆಡಿ ಆಟೋಮೆಟಿಕ್ಕೇನೋ ಆನ್ ಮಾಡಿರ್ತಾರಂತಲ್ಲ, ಅದು ಆನ್ ಆಗಿ ಕರೆಂಟು ಸದಾ ಹೊಂಟೋಗ್ಬಿಟ್ಟಿತ್ತು. ಪೈಪ್ ಚೇಂಜ್ ಮಾಡೋಕ್ಕೆ ಅಂತ ಹೋದವರು ಕರೆಂಟ್ ಹೊಂಟೋಗಿದ್ದು ಇನ್ನೂ 2-3 ಗಿಣಕ್ಕೆ ಹತ್ತಿರಲಿಲ್ಲ, ನೀರು ಬಂದಿಲ್ಲ ಅಂತ ಹೇಳಿ ಬಿಟ್ಟರು. ಅಷ್ಟೊತ್ತಿಗೆ ಯಾವ ಇರ್ತಾವೆಲ್ಲ ಉಳ್ಳಿ ಬಂದಿದೆ ನೋಡಿ, ಪರವಾಗಿಲ್ಲ ಅಂತಂದರು. ಇನ್ನು ಅದನ್ನು ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ. ಅಂದರೆ ಸ್ವಲ್ಪ ಕಾಯಿ ಕಿತ್ತಿದ್ರು ಮೊನ್ನೆನೇ, ಅದನ್ನು ಇನ್ನೂ ಸುಳಿಸಿರ್ಲಿಲ್ಲ, ಒಂದು ಸ್ವಲ್ಪ ಇತ್ತು. ಆದರೆ ಯಾವುದೋ ಒಂದು 2 ಮರದಲ್ಲಿ ಹಂಗೆ ಬಿಟ್ಬಿಟ್ಟಿದ್ರಂತೆ. ಸುಮ್ಮನೆ ಬಿದ್ದರೆ ಅವರು ಇವರು ಬಂದೆಲ್ಲ ಎತ್ಕೊಂಡು ಹೋಗ್ತಾರೆ. ಅಂದರೆ ಲಾಸ್ಟ್ ಹುಡುಗರೆಲ್ಲ ಓಡಾಡ್ತಾರೆ ಈ ಕಡೆ, ಹಂಗಾಗಿ ಅವರು ಮತ್ತು ಕುರಿ ಅಡುಗೆ ಅಂತ ಸೊಪ್ಪು ಕಡಿಯೋಕ್ಕೆ ಬರೋರೆಲ್ಲ ಎತ್ಕೊಂಡು ಹೋಗ್ತಾರೆ. ಅವನು ಕಿತ್ಬಿಟ್ಟು ಸುಳಿಸ್ಬಿಟ್ಟು ಹೆಂಗಿದ್ರು ಹಾಕೋಣ ಅಂತ ಹೇಳ್ತಾಯಿದ್ರು. ಸರಿ ಆಯ್ತು ನಡೀರಿ ಅಂತ ಹೇಳಿ ಅಲ್ಲಿಗೂ ಹಂಗೆ ಅಲ್ಲಿ ನೀರು ಇದನ್ನು ತೆಗೆಸ್ಕೊಂಡು ಬಂದ್ವಲ್ಲ, ಹಂಗಾಸಿಂದ ಹಂಗೆ ಅಲ್ಲಿ ಹೋದ್ವಿ. ಸರಿ ಅಂತ ಹೇಳಿ ಅವ್ರು ಕಾಯಿ ಕಿತ್ತಾದ್ಮೇಲೆ ನಾನು ಅದನ್ನು ಚೀಲಕ್ಕೆಲ್ಲ ಹಾಕ್ಕೊಂಡೆ. ಅಂದರೆ ಅಲ್ಲೇನು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದು ಕಾಯಿ ಕಿತ್ತಿದ್ದು. ಎರಡು ಗುದಿನೋ ಏನೋ ಅನಿಸುತ್ತೆ, ಐ ಥಿಂಕ್ ಕಿತ್ತರು. ಸರಿ ಅಂತ ಅದನ್ನು ತುಂಬಿಕೊಂಡು ಚೀಲಕ್ಕೆ ಹಾಕ್ಕೊಂಡು ಬಂದ್ವಿ. ನಾವು ಬರೋಷ್ಟರೊಳಗಡೆ ಆಲ್ರೆಡಿ ನಮ್ಮ ಅಪ್ಪರು ನೋಡಿ ಅಡಿಕೆ ಗಿಡ ಎಲ್ಲ ಕಾಣ್ತೈತೆ. ನಾವು ಬರೋಷ್ಟೊತ್ತು ನಮ್ಮ ಅಪ್ಪ ಆಲ್ರೆಡಿ ಅವ್ರು ಸುಳಿಯೋಕ್ಕೆ ಬಂದಿದ್ರು ಅಂತ ಹೇಳಿ ಸ್ವಲ್ಪ ಎಲ್ಲ ಆಚೆಗೆ ತೊಗೊಬಂದು ಕೊಟ್ಟಿತ್ತು. ಆ ಜೊತೆಗೆ ನಾವು ತಂದಿದ್ದನ್ನ ಹೊರಗಡೆ ತಂದು ಕೊಟ್ಟಿದ್ರೆಲ್ಲ ಸುಳಿತಾಯಿದ್ರು. ನಾನು ಸರಿ ಅಂತೇಳಿ ಸ್ನಾನ ಮಾಡ್ಕೊಂಡು ನೀರು ಕಾಯಿಸಿದೆ. ಹಂಗೆ ಸ್ವಲ್ಪ ವೇಸ್ಟ್ ಕಾಯಿದ್ದು, ಅಂದರೆ ಅದು ಆಲ್ರೆಡಿ ವೆಹಿಕಲ್ ಏನೋ ಸುಳಿಸಿ ಇದು ಮಾಡಿದರು. ಅವನ್ನ ಹಂಗೆ ಹೋಲ್ಸೇಲಾಗಿ ಕೊಟ್ಟರು ನಮ್ಮಪ್ಪ. ಸರಿ ಇನ್ನು ಸಂಜೆ ಆಯಿತು ಅಂತ ಹೇಳ್ಕೊಂಡು ನನ್ನ ಮಗನೂ ಬರ್ತಾನೆ ಸ್ಕೂಲಿಂದ, ಚುರುಮುರಿ ಏನೋ ಮಾಡೋಣ, ಸ್ವಲ್ಪ ವೆದರು ಒಂದು ಥರ ಇದ್ದಿತ್ತಲ್ಲ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಚುರುಮುರಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನನ್ನ ಮಗ ಸ್ಕೂಲಿಂದ ಬಂದೇ ಬಿಟ್ಟ. ಸರಿ ಬಾ ಡ್ರೆಸ್ ಚೇಂಜ್ ಮಾಡು ಅಂತೇಳಿ ಡ್ರೆಸ್ ಕೊಟ್ಟೆ. ಅವನಿಗಂತೂ ಡ್ರೆಸ್ ಚೇಂಜ್ ಮಾಡೋ ಮೂಡೇ ಇರಲಿಲ್ಲ. ಅವರಪ್ಪ ಬರ್ತಾ ಚಾಕ್ಲೇಟ್ ಕೊಡಿಸಿದ್ರು ಅಂತೇಳಿ ಅದನ್ನೇ ತಿನ್ಕೊಂಡು ಕುಂತಿದ್ದ. ಸರಿ ಅಂತೇಳಿ ಕರ್ಕೊಂಡ್ಬಂದೆ. ಸರಿ ನಾನೇ ಡ್ರೆಸ್ ಚೇಂಜ್ ಮಾಡಿಸ್ಬಿಡ್ತೀನಿ ಬಾ, ನಿನಗೆ ಆಗಲ್ಲ, ನೀನು ಬಿಟ್ಟರೆ ಇನ್ನು ಮಾಡ್ತಾನೇ ಇರ್ತೀಯಾ ಅಂತ ಹೇಳ್ಬಿಟ್ಟು ಕರ್ಕೊಬಂದವನ್ನ ಡ್ರೆಸ್ ಚೇಂಜ್ ಮಾಡಿಸ್ದೆ. ಅವನಂತೂ ಹಿಂಗೆ ಆಡ್ತಾನೆ ಅಂತ ಅಂದರೆ ಸುಮ್ಮನೆ ಅಂತೂ ನಿಲ್ಲಲ್ಲ, ಬಟ್ಟೆ ಇಕ್ಕೊಳ್ಳೋಕ್ಕೂ ಇದು ಮಾಡ್ತಾ ಇರ್ತಾನೆ. ಆ ಚಾಕ್ಲೇಟ್ ಇರೋದಕ್ಕೂ ಬಾಯಲ್ಲಿ ಹೇಳ್ದಾರ ಮಾತೇ ಕೇಳಲ್ಲ. ಸರಿ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋದೆ. ನೀನು ಆಲ್ಮೋಸ್ಟ್ ಎಲ್ಲ ಚುರುಮುರಿಗೆಲ್ಲ ರೆಡಿ ಮಾಡಿದ್ನೆಲ್ಲ ಕಲಿಸ್ಕೊಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅವನು ಇದು ಮಾಡಿಕೊಂಡೆ. ಏನೆಲ್ಲ ಮಿಕ್ಸ್ ಮಾಡಿ ಕೊಟ್ಟು ಹೆಂಗಾಯ್ತು ಅಂತ, ಚೆನ್ನಾಗೈತೇನೋ ಅಂತ ನಾನು ಕೇಳಿದ್ರೆ ಡನ್ನಮ್ಮ ಅಂತ ಹೇಳಿ ಕೈನ ಇದು ಮಾಡ್ತಾನೆ. ಅವನು ಆ ಥರ ಅಂದಾಗ ನಾವು ಹಂಗೆ ಅನ್ಬೇಕು, ಇಲ್ಲ ಅಂತ ಅಂದರೆ ಅನ್ನೋ ನೀನು ಅಂತೇಳಿ ಅನ್ಸ್ಕೊಳತಕ್ಕ ಬಿಡಲ್ಲ. ಅಷ್ಟೊತ್ತಿಗೆಲ್ಲ ಚುರುಮುರಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ನಮ್ಮದ್ರಲ್ಲಿ ಒಣಗೊನೆ ಸೊಪ್ಪಿತ್ತು. ಸರಿ ಸಾಂಬಾರ್ಗೆ ಆಗುತ್ತೆ ಹೆಂಗಿದ್ರು ಅಂತ ಹೇಳಿ ಎಲ್ಲ ಕಿತ್ಕೊತಾ ಇದೆ. ಅಲ್ಲೆಲ್ಲ ಸತ್ತೇನಿತ್ತಲ್ಲ ಹಂಗೆ ಅಗ್ದು ಬಿಡಬೇಕಾಯ್ತು.
ಅದಕ್ಕೆ ಅಂತ ಹೇಳಿ ಎಲ್ಲನೂ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈಗ ಮಳೆ ಬೇರೆ ಸ್ವಲ್ಪ ಜಿಡಿ ಬರುತ್ತೆ ಹೋಗುತ್ತೆ, ಅದಕ್ಕೆ ಕರ್ದ ಸತ್ತೆ ಯಾವಾಗಲೂ ಹತ್ಕೋತಾನೇ ಇರ್ತೈತೆ. ಅಲ್ಲಿ ಎಷ್ಟೇ ಕೀಳ್ತಾಯಿದ್ರು ಏನೇ ಮಾಡ್ತಾಯಿದ್ರು. ಈ ಬದನೆ ಗಿಡಕ್ಕಂತೂ ಎಲ್ಲ ಹುಳ ಎಲ್ಲ ತಿಂದಂಗೆ ಆಗ್ಬಿಟ್ಟಿದೆ. ಸಲಿಯವೇರಿ ಅಂತ ಹೇಳ್ಬಿಟ್ಟು ಅವೆಲ್ಲನೆಲ್ಲ ಕಿತ್ತಾಕ್ತೆ. ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.